ರಾಜ್ಯದಲ್ಲಿ ಉಪಚುನಾವಣೆ ಘೋಷಣೆ ಆದಾಗ್ಲಿಂದ ಕೂಡ ಏನೆಲ್ಲ ಆಯಿತು ಅನ್ನೋದನ್ನ, ರಾಜಕೀಯವಾಗಿ ಎಷ್ಟೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನ ನೀವು ನೋಡಿರಬಹುದು. ಆದ್ರೆ ಅದಕ್ಕೆಲ್ಲ ಇವತ್ತು ಕಾಂಗ್ರೆಸ್ ಉತ್ತರ ಕೊಟ್ಟಿದೆ ಅಂತ ಅನಿಸ್ತಾ ಇದೆ. ಉಪಚುನಾವಣೆಯ ಮತ ಎಣಿಕೆ ಅತ್ಯಂತ ಒಂದು ರೀತಿಯಲ್ಲಿ ಕುತೂಹಲದಿಂದನೇ ನಡೆಸ್ಕೊಂಡು ಹೋಯಿತು. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಇದೊಂದು ರೀತಿಯಲ್ಲಿ ದೊಡ್ಡ ಆಘಾತವೇ ಎದುರಾಗಿದೆ ಅಂತ ಹೇಳಬಹುದು. ಇದೀಗ ಬಸವರಾಜ ಬೊಮ್ಮಾಯಿ ಅವರಿಗೆ ತಮ್ಮ ಮಗನನ್ನ ಗೆಲ್ಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಶಿಗ್ಗಾವಿಯಲ್ಲಿ ಇದೆಲ್ಲದಕ್ಕಿಂತ ತುಂಬಾ ಒಂದು ರೀತಿಯಲ್ಲಿ ಅವಮಾನಕರ ಅಂತ ಏನು ಅಂತ ಹೇಳಿದ್ರೆ, ಜನರು ಬಸವರಾಜ ಬೊಮ್ಮಾಯಿ ಅವರ ಮಗ ಸೋಲ್ತಾ ಇದ್ದಂತೆಯೇ ದೊಡ್ಡ ಬಾವುಟದಲ್ಲಿ ಬಾಯ್ ಬಾಯ್ ಬೊಮ್ಮಾಯಿ ಅಂತ ಹೇಳಿ ಬರ್ದಿರುವಂತದನ್ನ ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಅಲ್ಲಿನ ಜನರಿಗೆ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಹಾಗೆ ಅವರ ಮಗನ ಮೇಲೆ ಯಾವುದೇ ರೀತಿಯ ಒಲವು ಇಲ್ಲ ಅನ್ನೋದು ಇದರ ಮೂಲಕ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಇದೀಗ ಏನಾಗಿದೆ ಅಂತ ಅಂದ್ರೆ, ರಾಜ್ಯದ ಇಬ್ಬರು ಸಿಎಂ ಪುತ್ರರಿಗೂ ಕೂಡ, ಅಂದ್ರೆ ಮಾಜಿ ಸಿಎಂ ಪುತ್ರರಿಗೆ ಕೂಡ ಬಿಗ್ ಶಾಕ್. ಇಬ್ರು ಮಾಜಿ ಸಿಎಂಗಳು ಕೂಡ ಅವರ ಮಗನನ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಜೊತೆಗೆ ಅದರಲ್ಲೂ ಶಿಗ್ಗಾವಿಯಲ್ಲಿ ಈ ಬಾಯ್ ಬಾಯ್ ಬೊಮ್ಮಾಯಿ ಅನ್ನುವಂತಹ ಒಂದು ಫ್ಲಾಗ್ ಎಲ್ಲಾ ಕಡೆ ಹಾರ್ತಾ ಇದೆ.